ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ದೇನೆ, ಅದರ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೇನೆ. ದಯವಿಟ್ಟು ಅದನ್ನು ಕೂಡ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೋಡಿ. ಟರ್ಮ್ ಇನ್ಶೂರೆನ್ಸ್ ಅಂತಂದಾಗ ನೀವು ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು, ಆಫ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಮುಂದಿನ ದಿನಗಳಲ್ಲಿ ಟರ್ಮ್ ಇನ್ಶೂರೆನ್ಸ್ ಲಾಗೂ ಆಗಬೇಕು. ಆ ಇನ್ಶೂರೆನ್ಸನ್ನು ತೆಗೆದುಕೊಂಡ ವ್ಯಕ್ತಿ ಇಲ್ಲ ಅಂತಂದಾಗ ಆ ವಿಮೆ ಕಂಪನಿ ಹತ್ರ ಮಾತಾಡೋರು ಯಾರಾದರೂ ಬೇಕಾಗುತ್ತೆ. ನಾವು ಹೋದಾಗ ಅವರ ಟರ್ಮಿನಾಲಜಿಯಲ್ಲಿ, ಅವರ ಭಾಷೆಯಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ. ನೀವು ಎಲ್ಲಿ ಆನ್ಲೈನಲ್ಲಿ ಇನ್ಶೂರೆನ್ಸ್ ಮಾಡಬೇಕು ಅಂತ ಕೇಳ್ಬೋದು. LIC ಇದೆ, ICICI ಇದೆ, HDFC ಇದೆ, ಮ್ಯಾಕ್ಸ್ ಲೈಫ್ ಇದೆ, ಬಜಾಜ್ ಅಲಯನ್ಸ್ ಇದೆ. ಇಲ್ಲಿ ಮಾಡ್ಬೋದು. ಕನಿಷ್ಠ ಪಕ್ಷ ಒಂದು 50 ಲಕ್ಷದಿಂದ 1 ಕೋಟಿವರೆಗಾದರೂ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ. ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಆಯಾಮ ಸೇರಿಸ್ತಾ ಇದ್ದೇನೆ. ನಿಮಗೆ ಮಾತ್ರ ಅಲ್ಲ, ಕುಟುಂಬದ ಎಲ್ಲ ಸದಸ್ಯರಿಗೂ. ಅಲ್ಲಿ ಮತ್ತೆ ಮುಂದಕ್ಕೆ ಹೋಗ್ತಾನೆ, ನಿಮ್ಮ ತಂದೆ ತಾಯಿ, ಮಾವ, ಅತ್ತೆ. ಈ ಉದಾಹರಣೆ ಯಾಕೆ ಕೊಡ್ತೀನಿ ಅಂತಂದರೆ, ನಮ್ಮ ಕಾರ್ಯಾಗಾರ ತೆಗೆದುಕೊಂಡವರೊಬ್ಬರಿದ್ರು. ಅವರು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿದ್ರು, ಭಾಳ ಖುಷಿಯಾಗಿದ್ದರು. ಒಮ್ಮೆ ಅವರ ಮಾವನಿಗೆ ಒಂದು ದೊಡ್ಡ ಹೆಲ್ತ್ ಕ್ಯಾಟಾಸ್ಟ್ರಫಿ ಆಯಿತು. ಅವರ ಹತ್ರ ದುಡ್ಡಿರಲಿಲ್ಲ. ಅಳಿಯ ಅಂಥೇಳಿ ಇವರೇ ದುಡ್ಡು ಕೊಡಬೇಕಾಯ್ತು. ಅಲ್ಲಿಗೆ ದೊಡ್ಡ ಪ್ರಮಾಣದ ಹಣ ಹೊರಟೋಯ್ತು. ಅಂದರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿದಾಗ ನೀವು ಮಾತ್ರ ಮಾಡಿದ್ರೆ ಸಾಕಾಗಲ್ಲ, ಕುಟುಂಬದವ್ರನ್ನು ಸೇರಿಸ್ಕೊಳ್ಳಿ. ತಂದೆಯ ತಾಯಿ, ಮಾವ, ಅತ್ತೆಗೂ ಕೂಡ ನೀವು ಜವಾಬ್ದಾರಾಗಿರ್ತೀರಿ. ಅದನ್ನು ತಗೊಳ್ಳಿ. ಮತ್ತು ಬಹಳ ಜನ ಲೇಟಾಗಿ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತಾರೆ. ಆಗೇನಾಗ್ಬೋದು ಅಂತ ಹೇಳ್ತೇನೆ. ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಯಾವ ಹೆಲ್ತ್ ಪ್ರಾಬ್ಲಮ್ ಇರುವುದಿಲ್ಲ, ಚೆಕ್ ಮಾಡಿದಾಗ ಯಾವ ತೊಂದರೆಗಳು ಕಾಣೋದಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಮ್ಮಿ ಇರುತ್ತೆ. ಅದೇ ನೀವೇನಾದರೂ 40, 45, 50 ವರ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ತಗೊಳಕ್ಕೆ ಹೋದಾಗ ಗೊತ್ತಾಗುತ್ತೆ ನಿಮಗೆ, ಆಗಲೇ ಡಯಾಬಿಟಿಸ್ ಅಥವಾ ಬ್ಲಡ್ ಪ್ರೆಷರ್ ಸ್ಟಾರ್ಟ್ ಆಗಿರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬ ಜಾಸ್ತಿ ಇರುತ್ತೆ. ಈಗ ನಾನು 3ನೆಯ ಪ್ರತಿಜ್ಞೆಗೆ ಬರ್ತಾ ಇದ್ದೇನೆ. ಪ್ರಿಪೇರ್ ಆ್ಯಂಡ್ ಮೇಂಟೈನ್ ಎಮರ್ಜೆನ್ಸಿ ಫಂಡ್. ಹಿಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೇನೆ. ಕನಿಷ್ಠ 6 ತಿಂಗಳ ಮಟ್ಟಿಗೆ ಇರುವಂಥ ಖರ್ಚನ್ನು ಒಂದು ಜಾಗದಲ್ಲಿ ಇಡುವಂಥದ್ದು. ಅದು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬಾರ್ದು, ಮ್ಯೂಚುವಲ್ ಫಂಡಲ್ಲೂ ಕೂಡ ಹಾಕಬಾರ್ದು, ಅಥವಾ ಚಿನ್ನವನ್ನು ತೆಗೆದುಕೊಳ್ಳಲಿಕ್ಕೆ ಹಾಕಬಾರ್ದು. ಕೇವಲ ಅದನ್ನು ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ಇಡಬೇಕು. ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದು, ಸೇವಿಂಗ್ಸ್ ಬ್ಯಾಂಕ್ ಇರ್ಬೋದು, ನಿಶ್ಚಿತ ಠೇವಣಿ ಇರ್ಬೋದು, ಇಲ್ಲ ಡೆಟ್ ಮ್ಯೂಚುವಲ್ ಫಂಡ್ ಇರ್ಬೋದು, ಲಿಕ್ವಿಡ್ ಫಂಡ್ ಇರ್ಬೋದು. 6 ತಿಂಗಳ ಖರ್ಚನ್ನು ಎಮರ್ಜೆನ್ಸಿ ಫಂಡಲ್ಲಿ ಇಡಿ ಅಂತ ಹೇಳಿದ್ದೇನೆ. ಆದರೆ ನೀವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಅಂತಂದರೆ 12 ತಿಂಗಳವರೆಗಿರುವ ಖರ್ಚನ್ನು ಕೂಡ ಎಮರ್ಜೆನ್ಸಿ ಫಂಡಲ್ಲಿ ಇಡಬಹುದು. 4ನೇದು ರಿಸಲ್ಯೂಷನ್. ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ಪೇ ಆಲ್ ಕ್ರೆಡಿಟ್ ಕಾರ್ಡ್ ಡ್ಯೂಸ್ ಅಂಡ್ ಹೈ ಇಂಟ್ರೆಸ್ಟ್ ಲೋನ್ಸ್. ಇಂದಿನ ಯುವ ಜನಾಂಗಕ್ಕೆ ಒಂದು ದೊಡ್ಡ ಖುಷಿ ಏನು ಅಂತಂದರೆ, ನನ್ನ ಹತ್ರ 4 ಕ್ರೆಡಿಟ್ ಕಾರ್ಡ್ ಇದೆ, ಅದನ್ನು ಎಲ್ಲರಿಗೂ ತೋರಿಸ್ತಾ ಇರ್ತಾರೆ. ಹಾಗೂ ಏರ್ಪೋರ್ಟಲ್ಲಿ ಹೋದಾಗ ನನಗೆ ಲೌಂಜಿನಲ್ಲಿ ತಿಂಡಿ ಕೊಡ್ತಾರೆ. ಇತರರು ದುಡ್ಡು ಕೊಟ್ಟು ತಗೊಳ್ಬೇಕು. ಆದರೆ ಎಲ್ಲದಕ್ಕೂ ಖರ್ಚಿದೆ. ಕ್ರೆಡಿಟ್ ಕಾರ್ಡನ್ನು ತಗೊಳ್ತೀರಿ ಅಂತಂದರೆ 4 ಕಂಪನಿಗಳ ಕ್ರೆಡಿಟ್ ಕಾರ್ಡ್ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ಹಣವನ್ನು ತೆಗೆದುಕೊಂಡಾಗ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ, ಇವತ್ತು ನೀವು ತೆಗೆದುಕೊಂಡಂಥ ಕ್ರೆಡಿಟ್ ಕಾರ್ಡಿಗೆ 1 ತಿಂಗಳ ಒಳಗಾಗಿ ಹಣವನ್ನು ಪಾವತಿ ಮಾಡಿದ್ರೆ ಅದಕ್ಕೆ ಯಾವ ಬಡ್ಡಿಯೂ ತಗುಲುವುದಿಲ್ಲ. 1 ತಿಂಗಳ ಮೇಲೆ ನಿರ್ದಿಷ್ಟವಾದ ದಿನದಂದು ನೀವು ಕ್ರೆಡಿಟ್ ಕಾರ್ಡಿನ ಡ್ಯೂವನ್ನು ಕಟ್ಟದಿದ್ದರೆ ಅಲ್ಲಿಗೆ ನಿಮಗೆ ತಿಂಗಳಿಗೆ 2ರಿಂದ 3% ಬಡ್ಡಿಯನ್ನು ಹಾಕ್ತಾರೆ. ವರ್ಷದ ಲೆಕ್ಕ ತಗೊಂಡಾಗ 24ರಿಂದ 36% ಬಂತು. ಬಹಳ ಜನಕ್ಕೆ ಇದೊಂದು ದೊಡ್ಡ ಕಾಯಿಲೆ, ಸರಿಯಾದ ಸಮಯದಲ್ಲಿ ಹಣವನ್ನು ಕಟ್ಟದೇ ಇರುವಂಥದ್ದು. ಆದ್ದರಿಂದ ಕ್ರೆಡಿಟ್ ಕಾರ್ಡ್ನಲ್ಲಿ ಏನಾದರೂ ಡ್ಯೂ ಬಿದ್ದರೆ ಆದಷ್ಟು ಬೇಗ ಅದನ್ನು ತೀರಿಸಿಕೊಳ್ಳಿ. ಮತ್ತೆ ಮುಂದಕ್ಕೆ ಹೋಗ್ತಾನೆ, ಬಹಳ ಜನಕ್ಕೆ ಪರ್ಸನಲ್ ಲೋನನ್ನು ತೆಗೆದುಕೊಳ್ಳುವಂಥ ಹವ್ಯಾಸ. ನಿಮಗೆ ಆಗಾಗ ಫೋನ್ ಬರ್ತಾ ಇರ್ತದೆ, ಲೋನ್ ಬೇಕಾ, ಲೋನ್ ಬೇಕಾ, ಓಹೋ ಲೋನ್ ಅಂತ ತಗೊಳ್ತೀರಿ. ಎಷ್ಟು? 3 ಲಕ್ಷ, 5 ಲಕ್ಷ, 10 ಲಕ್ಷ ಅಂತ ತಗೊಳ್ತೀರಿ ಪರ್ಸನಲ್ ಲೋನ್. ಅದಕ್ಕೆ ತಗಲುವ ಬಡ್ಡಿ 15ರಿಂದ 24%. ಇದಕ್ಕೆ ನಾವು ಹೈ ಇಂಟ್ರೆಸ್ಟ್ ಲೋನ್ಸ್ ಅಂತ ಹೇಳ್ತೇವೆ. ಅದನ್ನು ಆದಷ್ಟು ಬೇಗ ತೀರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಲೋನಿನ ಬಗ್ಗೆ ಮಾತಾಡಬೇಕಾಗುತ್ತೆ.
ನೀವು ಮನೆಯನ್ನು ಕಟ್ಟಲು ಅಥವಾ ಫ್ಲ್ಯಾಟನ್ನು ಕೊಂಡುಕೊಳ್ಳಲು ಒಂದು ಲೋನನ್ನು ಮಾಡಿದ್ದೀರಿ, ಹೌಸಿಂಗ್ ಲೋನ್ ಅಂತ. ಅದಕ್ಕೆ ಇಂಟ್ರೆಸ್ಟ್ ರೇಟ್ ಇರೋದು 8ರಿಂದ 9%. ನಾನೇನಾದರೂ ಇದರ ಬಗ್ಗೆ ಮಾತನಾಡದೇ ಇದ್ದರೆ ಬಹಳ ಜನ ಕನ್ಫ್ಯೂಷನ್ ಮಾಡ್ಕೋಬೋದು. ಹೌದು, ಲೋನುಗಳನ್ನು ಆದಷ್ಟು ಬೇಗ ತೀರಿಸಬೇಕು. ಹೌಸಿಂಗ್ ಲೋನನ್ನು ಅರ್ಜೆಂಟಾಗಿ ತೀರಿಸಲಿಕ್ಕೆ ಹೋಗಬೇಡಿ. ಯಾಕಂದರೆ 15 ವರ್ಷ, 20 ವರ್ಷ, 30 ವರ್ಷದವರೆಗೂ ನಿಮಗೆ ಲೋನ್ ಕೊಟ್ಟಿರ್ತಾರೆ. ಅದೇನು EMI ಹಾಕಿದಾರೋ ಅದರ ಪ್ರಕಾರ ಕಟ್ಕೊಂಡು ಹೋಗಿ. ಅದನ್ನು ಬೇಗ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ಯಾವ ಅಡ್ವಾಂಟೇಜು ಇಲ್ಲ. ಆ 8ರಿಂದ 9% ಏನು ಬರುತ್ತೆ ಬಡ್ಡಿ, ಅದನ್ನು ಸರಿಯಾದ ಸಮಯಕ್ಕೆ ತಿಂಗಳು ಕಟ್ಕೊಂಡು ಹೋಗಿ. ಉಳಿಕೆಯಾದ ಹಣವನ್ನು ನೀವು ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಲ್ಲಿ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಪ್ರಾಫಿಟನ್ನು ಮಾಡಬಹುದು ದೀರ್ಘಾವಧಿಯಲ್ಲಿ. ಈಗ 5ನೆಯ ರೆಸೊಲ್ಯೂಷನ್ ಬರ್ತಾ ಇದ್ದೇನೆ. ಡಿವೋಟ್ ಮಿನಿಮಮ್ 20 to 30 minutes a day ಫಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ನನ್ನ ರೆಸೊಲ್ಯೂಷನ್ಗಳಲ್ಲಿ ಎಕ್ಸಸೈಸ್ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ರಿಲೇಷನ್ಶಿಪ್ ಇಂಪ್ರೂವ್ಮೆಂಟ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಮತ್ತೆ ನಾನು ತೂಕ ಕಮ್ಮಿ ಮಾಡ್ಕೊಳ್ತೇನೆ ಮಾತಾಡ್ತಿಲ್ಲ. ಯಾಕಂದರೆ ನೀವು ಕೇಳಿದ್ದು ನನಗೆ ಫೈನಾನ್ಷಿಯಲ್ ರೆಸೊಲ್ಯೂಷನ್ಸ್. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ದಿನಕ್ಕೆ ಕನಿಷ್ಠ ಪಕ್ಷ 20ರಿಂದ 30 ನಿಮಿಷದ ಮಟ್ಟಿಗೆ ಒಂದಷ್ಟು ಫೈನಾನ್ಷಿಯಲ್ ನಾಲೆಜನ್ನು ತಗೊಳ್ಬೇಕಾಗುತ್ತೆ. ನಿಮಗೆ ನಾನು ಕೆಟ್ಟ ನ್ಯೂಸ್ ಕೊಡ್ತಾ ಇದ್ದೇನೆ. ಭಾರತದಲ್ಲಿರುವಂಥ 140 ಕೋಟಿ ಜನಸಂಖ್ಯೆಯಲ್ಲಿ ಫೈನಾನ್ಸ್ ಬಗ್ಗೆ ಸ್ವಲ್ಪ ಕೃಷಿಯನ್ನು ಮಾಡಿದವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಾನು ಹೇಳ್ತೇನೆ 4ರಿಂದ 5 ಕೋಟಿ. ಉಳಿದವರು ಅದರ ಗೋಜಿಗೆ ಹೋಗೋದಿಲ್ಲ. ಇನ್ನೂ ಒಂದು ಬ್ಯಾಡ್ ನ್ಯೂಸ್ ಕೊಡ್ತೇನೆ. ನಮ್ಮ ದೇಶದಲ್ಲಿ 140 ಕೋಟಿಯಲ್ಲಿ 70 ಕೋಟಿ ಗಂಡಸರು ಅಂತಾದರೆ ಈ ಫೈನಾನ್ಷಿಯಲ್ ನ್ಯೂಸ್ ಬಗ್ಗೆ ಕಾತುರದಿಂದ ತಿಳ್ಕೊಳ್ಳುವವರು ಕೇವಲ ಗಂಡಸರು ಜಾಸ್ತಿ. ಬಹುಶಃ ಅದರಲ್ಲಿ ಒಂದು 20%. ಹೆಂಗಸರು ಯಾವ ಕಾರಣಕ್ಕೂ ಯಾವ ಫೈನಾನ್ಷಿಯಲ್ ನ್ಯೂಸ್ನನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಹಣವನ್ನು ಗಳಿಸುವುದು ಮತ್ತು ಹೂಡಿಕೆ ಮಾಡುವುದು ಗಂಡಸರು ಮಾತ್ರ. ನಾವು ಏನಿದ್ದರೂ ಕೂಡ ಮನೆಯನ್ನು ನೋಡಿಕೊಳ್ಳುವುದು ಮತ್ತು ಮನೆಯ ಬಜೆಟನ್ನು ನೋಡಿಕೊಳ್ಳುವುದು ಮತ್ತು ಹಣವನ್ನು ಖರ್ಚು ಮಾಡುವುದು. ಹಾಗಾಗಿ ಈ ವರ್ಷದ ರೆಸೊಲ್ಯೂಷನ್ ಇರ್ಬೋದು, ಗಂಡಸರಾಗಲಿ ಹೆಂಡಸರಾಗಲಿ, ಹುಡುಗರಾಗಲಿ ಹುಡುಗಿಯರಾಗಲಿ, ಕನಿಷ್ಠ ಪಕ್ಷ 20ರಿಂದ 30 ನಿಮಿಷದ ಮಟ್ಟಿಗೆ ನಾನು ಫೈನಾನ್ಷಿಯಲ್ ನಾಲೆಜನ್ನು ಪಡ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಣವನ್ನು ಹಾಕೋದಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲಿ ನಿಮಗೆ ಫೈನಾನ್ಷಿಯಲ್ ನ್ಯೂಸ್ ಸಿಗುತ್ತೆ? ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಓದ್ಬೋದು. ನಿಮ್ಮದೇ ಆದಂಥ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಿಸ್ನೆಸ್ ಕಾಲಮ್ ಅಂತ ಬರುತ್ತೆ. ಕನ್ನಡ ಪೇಪರ್ನಲ್ಲಿ ಕೂಡ ವಾಣಿಜ್ಯ ಪ್ರಪಂಚ ಅಂತ ಬರುತ್ತೆ. ಅದನ್ನು ಓದಲಿಕ್ಕೆ ಸಮಯ ಇಲ್ಲ ಅಂತಂದರೆ ಡಾಕ್ಟರ್ ಭರತ್ ಚಂದ್ರ ಅವರ ಚಾನೆಲ್ಗೆ ಹೋಗಿ ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ. ದಿನ 5 ಗಂಟೆಗೆ ವಾರದ 7 ದಿನನೂ ಕೂಡ ಒಂದು 3ರಿಂದ 6 ನಿಮಿಷದವರೆಗೆ ವಿಡಿಯೋ ಇರುತ್ತೆ. ಅದರಲ್ಲಿ ಆ ದಿನದ ಮಟ್ಟಿಗೆ ಭಾರತ ದೇಶದ ಎಕಾನಮಿಕ್ ನ್ಯೂಸ್ ಬರುತ್ತೆ. ನೀವು ಇಡೀ ದಿನ ಪೇಪರ್ ಓದಿದ್ರು ಸಿಕ್ಕದೇ ಇರುವಂತಹ ಇನ್ಫಾರ್ಮೇಷನನ್ನು ಆ ವಿಡಿಯೋದಲ್ಲಿ ಕೊಡ್ತೇವೆ. ಉಚಿತವಾಗಿರುತ್ತೆ ಮತ್ತು ಆ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಏನಾಯಿತು ಅದರ ಬಗ್ಗೆನೂ ಒಂದಷ್ಟು ಡೀಟೇಲ್ಸ್ ಕೊಡ್ತೇವೆ.